So ಇದು ಪೃಥ್ವಿ, ಐ ನೋ ಹಿಮ್ ಫ್ರಮ್ 2005. ಸೊ 20 ವರ್ಷ ಅಂತ ಗೊತ್ತು ನನಗೆ. ವಿ ಆರ್ ಕೊಲೀಗ್ಸ್. ಐ ಆಮ್ ಸೀನಿಯರ್ ಟು ಹಿಮ್. We have been in touch all the time, and he forced me to take this role. So ನನ್ನ ಫಸ್ಟ್ ಮೂವಿ ನಂದು 3 minute, I think 3.5 minute role ಇದೆ. So I have taken one whole day to shoot 3.5 minutes, and have laughed, and everybody was there. They have laughed like anything, because of the mistakes I've made, because of blunders I've made. So there's one shot where I've taken 51 retakes. So 50 times people have laughed at me that day. So I had a great time, even though it was only one day. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವರೂಪ್ ಬಚ್ ಅಂತ. ನಾವು ತುಮಕೂರವರು. ಎಲ್ರಿಗೂ ಧನ್ಯವಾದ. ಆ್ಯಕ್ಚುಲಿ ನಮ್ಮದು ಈ ಫಸ್ಟ್ ಟೈಮ್ ಪ್ರೆಸ್ ಮೀಟ್ಗೆ ಇಷ್ಟು ಎಕ್ಸೈಟ್ಮೆಂಟಿಂದ ಬಂದು ಸಪೋರ್ಟ್ ಮಾಡಿ. ಐ ಮೀನ್ ನಾನು ಐ ಟಿಲಿ ಕೆಲಸ ಮಾಡೋದು, ಸೊ ಜಾಸ್ತಿ ಕ್ವೆಶನ್ ಕೇಳಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ನಮಗೆ ಜನರಲ್ ಆಗಿ ಅನಿಸುತ್ತೆ. ಸೊ ಅದರಿಂದ ಐ ಸಿ ದ್ಯಾಟ್ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಕೂಡ ಇದೆ. ನನಗೆ ಪೃಥ್ವಿ ಈಸ್ ಮೂವಿಯಿಂದ ಪರಿಚಯ ಇಲ್ಲ. ನನಗೆ ಆಗಲೇ 15 ವರ್ಷದಿಂದ ಪರಿಚಯ. ಅವರು ನನ್ನ ಕಲೀಗ್ ಆಗಿದ್ದು. ನನ್ನ ಸೇಮ್ ಟೀಮಲ್ಲಿ ಕೆಲಸ ಮಾಡ್ತಾ ಇದ್ರು ಐ ಟಿನಲ್ಲಿ. ಆಗ್ಲಿಂದನೇ ನನಗೆ ಗೊತ್ತಿತ್ತು, ಅಂದರೆ ಅವರು ರಂಗ ಪ್ರವೇಶದಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ, ನಾಟಕಗಳಲ್ಲಿ, ಆಮೇಲಿಂದ ಪ್ರಾಕ್ಟೀಸಿಂಗ್ ತುಂಬಾ ಇದೆ ಅಂತ. ಎಲ್ಲಾದ್ರೂ ಹುಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಡಿಫ್ರೆಂಟ್ ದೇಶಕ್ಕೆ ಹೋದಾಗೆಲ್ಲ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಚೆನ್ನಾಗಿ ಕೆಲಸನೂ ಕೂಡ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿ ಅವಾಗಲೇ ಕನ್ವರ್ಟ್ ಆಗ್ಬಿಟ್ಟಿದ್ವಿ, ಆಲ್ಮೋಸ್ಟ್ 10 years ಬ್ಯಾಕ್. ಸೊ ಆ ಪರ್ಸ್ಪೆಕ್ಟಿವ್ ಇಂದ ನಾವು ಹಾಗೆ ರಿಲೇಶನ್ಶಿಪ್ ನ ಜನರಲ್ ಮೀಟಿಂಗ್ಸ್ ಅಲ್ಲಿ ಮಾಡ್ತಾ ಇದ್ವಿ. ಒಂದಿನ ಆಲ್ಮೋಸ್ಟ್ 3 years ಬ್ಯಾಕ್ ಪೃಥ್ವಿ ಬಂದ್ಬಿಟ್ಟು, ನಿನಗೂ ಇಂಟ್ರೆಸ್ಟ್ ಇದೆಯಲ್ಲ ತುಂಬಾನೇ ಇದರಲ್ಲಿ, ಐ ಸಿ ಎ ರೋಲ್, ನಿನ್ಗೂ ಆ ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ, ಒಂದು ಸಪೋರ್ಟಿಂಗ್ ರೋಲ್ ಇದೆ ಅಂತ ಹೇಳಿ ಎನ್ಕರೇಜ್ ಮಾಡಿ ಸ್ಟೋರಿ ಹೇಳಿದಾಗ, ಐ ವೆಂಟ್ ಫ್ಲಾಟ್. ಆಬ್ವಿಯಸ್ಲಿ ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ ಏನಿದೆ ಡೆಪ್ತ್ ಮೂವಿನಲ್ಲಿ ಏನಿದೆ ಅಂತ ಹೇಳಿ. ಬಟ್ ಇದು ಎಕ್ಸ್ಪ್ರೆಸ್ ಮಾಡಿದಾಗ್ಲೇನೆ ಆ ಪ್ಯಾಷನ್, ಆ ಕನ್ವಿಕ್ಷನ್ ಎಲ್ಲ ಕಾಣಿಸ್ತಾ ಇತ್ತು ಅವನಿಗೆ. ದಟ್ ಓಕೆ, ಇದು ಡೆಫಿನೆಟ್ ಆಗಿ ಮುಟ್ಟುತ್ತೆ. ಇಷ್ಟು ಎಕ್ಸ್ಪೀರಿಯನ್ಸ್ ಇಂದ ಮಾತಾಡ್ತಿದ್ದಾನೆ ಅಂತ ಅಂದ್ರೆ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್ ಟು ಸಪೋರ್ಟ್ ಆಸ್ ಅ ಫ್ರೆಂಡ್, ಆಸ್ ಅನ್ ಆಕ್ಟರ್. ಇಫ್ ಇಟ್ ಮೇಕ್ ಸೆನ್ಸ್, ನಾನು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಅವಾಗ ಸಪೋರ್ಟ್ ಮಾಡಿದ್ದು. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಪೃಥ್ವಿ ಸಕ್ಸಸ್ ನೋಡ್ಲಿ ಅಂತ ಹೇಳಿ ಚೆನ್ನಾಗಿ ವಿಶ್ ಮಾಡಿ, ಅಂಡ್ ಎಲ್ಲ ಸೀನಿಯರ್ ಆಕ್ಟರ್ಸ್ಗೆ, ಸೀನಿಯರ್ ಪೀಪಲ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ತುಂಬಾ ಸಪೋರ್ಟ್ ಮಾಡ್ತಿರೋದಕ್ಕೆ. ರಿಯಲಿ ಅಪ್ರಿಷಿಯೇಟಿವ್ ಆಫ್ ಯು ಗೈಸ್ ಆಲ್. ನನ್ನ ಫಸ್ಟ್ ಮೂವಿ ಬೈ ದ ವೇ. ಅಂಡ್ ನಾನು 2007 ಅಲ್ಲಿ ಒಂದು ಮೂವಿಗೆ ಆಕ್ಚುಲಿ ಸೆಲೆಕ್ಟ್ ಆಗಿದೆ, ಬಟ್ ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು ಬಿಡ್ಲಿಲ್ಲ. ಮೂವಿಗೆ ಹೋಗು, ಹಂಗೆ ಮನೆ ಬಿಟ್ಟು ಹೋಗು ಅಂತ ಅಂದ್ರು. ಸೊ ಅವಾಗ ಆಗ್ಲಿಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ಒಂದು ಆಸೆನ ಪೃಥ್ವಿಯವರು ನೆರವೇರಿಸ್ಕೊಟ್ರು. ತುಂಬಾ ಋಣಿಯಾಗಿರ್ತದಕ್ಕೆ. ಥ್ಯಾಂಕ್ ಯು ಎವ್ರಿವನ್.